ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯೂಸ್ ಆಫ್ ಕ್ಯಾನ್ ಇನ್ ಅ ಸೆಂಟೆನ್ಸನ್ನು ನೋಡೋಣ. ಇದನ್ನು ನಾವು ಸಂದರ್ಭಗಳನ್ನು ನೋಡಿ ಬಳಸತಕ್ಕದ್ದು. ಆದ್ದರಿಂದ ಸಂದರ್ಭಗಳ ಜೊತೆ ಹೇಗೆ ವಾಕ್ಯಗಳನ್ನು ಮಾಡೋದು ಎಂದು ಈ ವಿಡಿಯೋದಲ್ಲಿ ಕಲಿಯೋಣ ಬನ್ನಿ. ಎಬಿಲಿಟಿ ಅಂದರೆ ಸಾಮರ್ಥ್ಯ. ಈ ವಾಕ್ಯಗಳಲ್ಲಿ ನಾವು ಸಾಮರ್ಥ್ಯವನ್ನು ನೋಡುತ್ತೇವೆ. ನೀವು ಓಡಬಹುದೇ ಅಂದರೆ ಕೆನ್ ಯು ರನ್, ಕೆನ್ ಯು ರನ್. ಅವರು 2 ಭಾಷೆ ಮಾತನಾಡಬಲ್ಲರು ಅಂದರೆ ಹೀ ಕೆನ್ ಸ್ಪೀಕ್ 2 ಲ್ಯಾಂಗ್ವೇಜಸ್, ಹೀ ಕೆನ್ ಸ್ಪೀಕ್ 2 ಲ್ಯಾಂಗ್ವೇಜಸ್. ನೀವು ಇದನ್ನು ಓದಬಹುದೇ ಅಂದರೆ ಕೆನ್ ಯು ರೀಡ್ ದಿಸ್, ಕೆನ್ ಯು ರೀಡ್ ದಿಸ್. ಪರ್ಮಿಷನ್ ಅಂದರೆ ಅನುಮತಿ. ನಾವು ಇಲ್ಲಿ ಪರ್ಮಿಷನ್ ವರ್ಡನ್ನು ಯೂಸ್ ಮಾಡದೆ ಅನುಮತಿಯನ್ನು ವಾಕ್ಯ ಮಾಡಿ ಕೇಳುತ್ತಿದ್ದೇವೆ. ನಾನು ನಿಮ್ಮ ಪೆನ್ನು ಬಳಸಬಹುದೇ ಅಂದರೆ ಕೆನ್ ಐ ಯೂಸ್ ಯೋರ್ ಪೆನ್, ಕೆನ್ ಐ ಯೂಸ್ ಯೋರ್ ಪೆನ್. ಇಲ್ಲಿ ನೀವು ಕಾರನ್ನು ನಿಲ್ಲಿಸಬಹುದು ಅಂದರೆ ಯು ಕ್ಯಾನ್ ಪಾರ್ಕ್ ದ ಕಾರ್ ಹಿಯರ್, ಯು ಕ್ಯಾನ್ ಪಾರ್ಕ್ ದ ಕಾರ್ ಹಿಯರ್. ನಾನು ಕಿಟಕಿಯನ್ನು ತೆರೆಯಬಹುದೇ ಅಂದರೆ ಕೆನ್ ಐ ಓಪನ್ ದ ವಿಂಡೋ, ಕೆನ್ ಐ ಓಪನ್ ದ ವಿಂಡೋ. ರಿಕ್ವೆಸ್ಟ್ ಅಂದರೆ ವಿನಂತಿ. ನಾವು ಇಲ್ಲಿ ರಿಕ್ವೆಸ್ಟ್ ಪದ ಬಳಸದೆ ವಿನಂತಿಯನ್ನು ಮಾಡ್ಕೊಳ್ತಿದ್ದೀವಿ ಈ ವಾಕ್ಯಗಳ ಮೂಲಕ. ನೀವು ಪ್ರಯತ್ನಿಸಬಹುದೇ ಅಂದರೆ ಕೆನ್ ಯು ಟ್ರೈ, ಕೆನ್ ಯು ಟ್ರೈ. ನಾನು ಬಾಗಿಲು ಮುಚ್ಚಬಹುದೇ ಅಂದರೆ ಕೆನ್ ಐ ಕ್ಲೋಸ್ ದ ಡೋರ್, ಕೆನ್ ಐ ಕ್ಲೋಸ್ ದ ಡೋರ್. ನೀವು ನನಗೆ ಸಹಾಯ ಮಾಡಬಹುದೇ ಅಂದರೆ ಕೆನ್ ಯು ಹೆಲ್ಪ್ ಮೀ, ಕೆನ್ ಯು ಹೆಲ್ಪ್ ಮೀ. ಪಾಸಿಬಿಲಿಟಿ ಅಂದರೆ ಸಾಧ್ಯತೆ. ನಾವು ಈ ಸ್ಟೇಟ್ಮೆಂಟಲ್ಲಿ ಸಾಧ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಧೂಮಪಾನವು ಕ್ಯಾನ್ಸರ್ಗೆ ಕಾರಣವಾಗಬಹುದು ಅಂದರೆ ಸ್ಮೋಕಿಂಗ್ ಕ್ಯಾನ್ ಕಾಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕ್ಯಾನ್ ಕಾಸ್ ಕ್ಯಾನ್ಸರ್. ಆಫರ್ ಅಂದರೆ ಕೊಡು ಅಥವಾ ಅವಕಾಶ. ನಮ್ಮ ಸಹಾಯವನ್ನು ವಿವಿಧ ರೀತಿಯಲ್ಲಿ ಕೊಡುವುದು ಇದರ ಅರ್ಥ. ನಾನು ನಿಮಗೆ ಸಹಾಯ ಮಾಡಬಹುದೇ ಅಂದರೆ ಕೆನ್ ಐ ಹೆಲ್ಪ್ ಯು, ಕೆನ್ ಐ ಹೆಲ್ಪ್ ಯು. ನನ್ನ ಬದಲು ನೀನು ಹೋಗಬಹುದು ಅಂದರೆ ಯು ಕ್ಯಾನ್ ಗೋ ಇನ್ಸ್ಟೆಡ್ ಆಫ್ ಮೀ, ಯು ಕ್ಯಾನ್ ಗೋ ಇನ್ಸ್ಟೆಡ್ ಆಫ್ ಮೀ. ಇಲ್ಲಿ ನಾನು ನನಗೆ ಬಂದಿರುವ ಅವಕಾಶವನ್ನು ಬೇರೆಯವರಿಗೂ ಕೊಡ್ತಿರೋದು. ನಾನು ನಿಮಗಾಗಿ ಏನನ್ನಾದರೂ ಒಯ್ಯಬಹುದೇ ಅಂದರೆ ಕೆನ್ ಐ ಕ್ಯಾರಿ ಸಮಥಿಂಗ್ ಫಾರ್ ಯು, ಕೆನ್ ಐ ಕ್ಯಾರಿ ಸಮಥಿಂಗ್ ಫಾರ್ ಯು. ಒಯ್ಯಬಹುದೇ ಅಂದರೆ ನಾನು ಇದನ್ನು ಇಟ್ಕೊಂಡು ಬರಲ್ಲ ಅಲ್ಲಿ ಗಂಟ ಅಂತ ಕೇಳ್ತೀವಲ್ಲ ಹಾಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.